ಬಹುನಿರೀಕ್ಷಿತ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಈಗ ಕದನ ವಿರಾಮ ಘೋಷಣೆಯಾಗಿದೆ. ಅಮೆರಿಕ ಹಾಗೂ ಇರಾನ್ ನಡುವೆ 2 ವಾರಗಳ ಕದನ ವಿರಾಮವನ್ನು ಈಗ ಘೋಷಣೆ ಮಾಡಲಾಗಿದೆ. ಇಂಟ್ರೆಸ್ಟಿಂಗ್ಲಿ ಉಭಯ ದೇಶಗಳು ಈ ಒಂದು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ತಾತ್ಕಾಲಿಕವಾಗಿ 2 ವಾರಗಳ ಕಾಲ ಕದನ ವಿರಾಮವನ್ನ ಈಗ ಘೋಷಣೆ ಮಾಡಲಾಗಿದೆ. ನೆನಪಿರಲಿ, ಇವತ್ತು ಬೆಳಗ್ಗೆ 5:30ಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 5:30ಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಂತಹ ಡೆಡ್ ಲೈನ್ ಎಂಡ್ ಆಯಿತು. ಅದು ಎಂಡ್ ಆಗಿ ಅರ್ಧ ಗಂಟೆಯಲ್ಲೇ ಈ ಒಂದು ನಿರ್ಧಾರ ಬಂದಿರುವಂಥದ್ದು. ಇರಾನ್ನ 15 ಷರತ್ತುಗಳ ಪೈಕಿ 10 ಷರತ್ತುಗಳನ್ನ ಚರ್ಚೆ ಮಾಡಲಿಕ್ಕೆ ಸಿದ್ಧ ಅಂತ ಹೇಳಿ ಅಮೆರಿಕ ಹೇಳಿರುವಂಥದ್ದು. 2 ವಾರಗಳ ಕಾಲ ದಾಳಿ ಪ್ರತಿದಾಳಿಯನ್ನ ನಡೆಸದೇ ಇರೋಕೆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಹಾರ್ಮೋಸ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ವೈಟ್ ಹೌಸ್ನಲ್ಲಿ ಅಧಿಕೃತವಾಗಿ ಈ ಒಂದು ಮಾಹಿತಿ ಹೊರಬಿದ್ದಿರುವಂಥದ್ದು. ಏನಾಗ್ಬಿಡುತ್ತೆ, ಅಮೆರಿಕ ಮುಗಿಬಿದ್ಬಿಡುತ್ತಾ, ಡೊನಾಲ್ಡ್ ಟ್ರಂಪ್ ಹೇಳಿದ ಹಾಗೆ ಒಂದು ನಾಗರಿಕತೆನೇ ನಾಶವಾಗ್ಬಿಡುತ್ತಾ ಅನ್ನುವಂಥ ಒಂದು ಕುತೂಹಲ ಇತ್ತು. ಯಾಕಂದ್ರೆ ಆ ಒಂದು ಟ್ವೀಟ್ ಮಾಡಿದ್ರು, ನಾಗರಿಕತೆನೇ ನಾಶ ಪಡಿಸ್ತೀವಿ, ನಮಗಿಷ್ಟ ಇಲ್ಲ ಆದ್ರೂ ಕೂಡ ಇದಾಗುತ್ತೆ ಅಂತ ಹೇಳಿ. ಆದರೆ ಈಗ 2 ದೇಶಗಳು, ಉಭಯ ದೇಶಗಳು ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಸೂಚಿಸಿವೆ. 2 ವಾರಗಳ ಕಾಲ ದಾಳಿ ಪ್ರತಿದಾಳಿ ಮಾಡದೇ ಇರೋದಕ್ಕೆ ಈಗ 2 ದೇಶಗಳು ಒಪ್ಪಿಗೆಯನ್ನ ಸೂಚಿಸಿ ಕದನ ವಿರಾಮಕ್ಕೆ ಈ ಯುದ್ಧ ಜಾರುವಂತೆ ಮಾಡಿವೆ. ಹಾರ್ಮೋಸ್ ಜಲಸಂಧಿ ಬಹು ಮುಖ್ಯವಾಗಿ ಈ ಒಂದು ಯುದ್ಧ ಆರಂಭವಾಗಿದ್ದೇ ಯಾವುದೋ ಉದ್ದೇಶಕ್ಕೆ, ನಂತರ ಇನ್ನೊಂದು ಯಾವುದೋ ಉದ್ದೇಶದತ್ತ ಈ ಯುದ್ಧ ತಿರುಗ್ತು. ಇರಾನನ್ನು ನಾವು ಕ್ಯಾಪ್ಚರ್ ಮಾಡಿಬಿಡ್ತೀವಿ, ಯುರೇನಿಯಮನ್ನು ವಶಪಡಿಸ್ಕೊಳ್ತೀವಿ, ಅಲ್ಲಿನ ಸರ್ವಾಧಿಕಾರಿಯನ್ನು ಚೇಂಜ್ ಮಾಡ್ತೀವಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅಮೆರಿಕ ಮೊದಲು ದಾಳಿ ಮಾಡಿತ್ತು. ಇದಾದ ಮೇಲೆ ಯಾವಾಗ ಇರಾನ್ ಹಾರ್ಮೋಸ್ ಜಲಸಂಧಿಯನ್ನು ಲಾಕ್ ಮಾಡ್ತೋ ಆಗ ಯುದ್ಧದ ಉದ್ದೇಶವೇ ಬದಲಾಯಿತು. ಹಾರ್ಮೋಸ್ ಜಲಸಂಧಿಯನ್ನು ಮುಕ್ತಗೊಳಿಸೋದೇ ಅಮೆರಿಕಾದ ಏಕಮೇವ ಧ್ಯೇಯ ಅನ್ನೋ ರೀತಿಯಲ್ಲಿ ಯುದ್ಧ ನಡೀತಾ ಇತ್ತು. ಈಗ ಇರಾನ್ ಇಟ್ಟಂಥ 15 ಕಂಡೀಷನ್ಗಳ ಪೈಕಿ 10 ಕಂಡೀಷನ್ಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧ ಅನ್ನುವಂಥ ಮಾಹಿತಿಯನ್ನು ಅಮೆರಿಕ ನೀಡ್ತಾ ಇದೆ. ಸೊ ಇದರಿಂದಾಗಿ ತಾತ್ಕಾಲಿಕವಾಗಿ ಕದನ ವಿರಾಮಕ್ಕೆ 2 ದೇಶಗಳು ಒಪ್ಪಿಗೆಯನ್ನು ಸೂಚಿಸಿವೆ. ಸೊ ಈಗ ಬರ್ತಿರುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಯ ಪ್ರಕಾರ ಇರಾನ್ ಹಾಗೂ ಅಮೆರಿಕ ನಡುವೆ ಏನೊಂದು ಭೀಕರ ಯುದ್ಧ ನಡೀತಾ ಇತ್ತು, ಆ ಯುದ್ಧಕ್ಕೆ 2 ವಾರಗಳ ಕಾಲ 14 ದಿನಗಳ ಕಾಲ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಮಗದೊಂದು ಕಡೆಯಲ್ಲಿ ಹಾರ್ಮೋಸ್ ಜಲಸಂಧಿ ಓಪನ್ ಆಗಿದೆ, ಅಂದರೆ ಓಪನ್ ಮಾಡಲಿಕ್ಕೆ ಇರಾನ್ ಒಪ್ಕೊಂಡಿದೆ. ಇನ್ನು ಇರಾನ್ ಕೊಟ್ಟಂಥ 15 ಪಾಯಿಂಟ್ಗಳ ಪೈಕಿ 10 ಪಾಯಿಂಟ್ಗಳನ್ನು ಅಥವಾ 10 ಕಂಡೀಷನ್ಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಕೂಡ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವ್ಯಕ್ತಪಡಿಸಿದ್ದಾರೆ, ಆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಇಡೀ ವಿಶ್ವವೇ ಕಾಯ್ತಾ ಇತ್ತು ಯಾವ ರೀತಿಯಾಗಿ ಈ ಯುದ್ಧ ಕದನ ವಿರಾಮಕ್ಕೆ ಜಾರುತ್ತಾ ಅಥವಾ ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಳ್ಳುತ್ತಾ ಅಂತ. ಯಾಕಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಂಥ ಆ ಖಡಕ್ ಡೆಡ್ಲೈನ್ ಏನಿತ್ತು, ಅದಾದ ನಂತರ ಈ ಒಂದು ಶಾಂತಿಯ ಒಪ್ಪಂದ 2 ಕಡೆಯಿಂದ ಪ್ರಸ್ತಾವ ಆಗಿರುವಂಥದ್ದು, ಒಪ್ಪಿಗೆ ಸೂಚಿಸಿರುವಂಥದ್ದು. ಏನೇ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಚಂದ್ರಮೋಹನ್? ಹೌದು ರಾಹುಲ್, ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಒಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಳಿಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಈಗ ಡೆಡ್ಲೈನ್ ನ ಒಳಗಾಗಿನೇ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಹೇಳಿ ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಘೋಷಣೆಯನ್ನ ಮಾಡಿದ್ದಾರೆ. ಮುಂದಿನ 2 ವಾರದವರೆಗೂ ಇರಾನ್ ಮತ್ತು ಅಮೆರಿಕದ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ. ಜೊತೆಗೆ ಇರಾನ್ 15 ಬೇಡಿಕೆಗಳನ್ನ ಅಮೆರಿಕದ ಮುಂದೆ ಇಟ್ಟಿತ್ತು. 15 ಬೇಡಿಕೆಗಳ ಪೈಕಿ 10 ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಮೆರಿಕ ಸಿದ್ಧ ಇದೆ. ಈಗ ಮುಂದಿನ 2 ವಾರದವರೆಗೂ ಕೂಡ ಅಮೆರಿಕ ಇರಾನ್ನ ಮೇಲೆ ಯಾವುದೇ ಏರ್ ಸ್ಟ್ರೈಕ್ ಅನ್ನು ಕೂಡ ಮಾಡೋದಿಲ್ಲ, ಜೊತೆಗೆ ಪವರ್ ಪ್ಲಾಂಟ್ ಗಳ ಮೇಲೂ ಕೂಡ ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿ ಅಮೆರಿಕ ಹೇಳಿದೆ. ಮುಖ್ಯವಾಗಿ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದಾಗಿ ಹಾರ್ಮೋಸ್ ಜಲಸಂಧಿಯನ್ನ ಇರಾನ್ ಓಪನ್ ಮಾಡಬೇಕಾಗುತ್ತೆ. ಅಲ್ಲಿ
ಹಡಗುಗಳು, ಗ್ಯಾಸು, ತೈಲ ಟ್ಯಾಂಕರ್ಗಳು ಎಲ್ಲವೂ ಕೂಡ ಸಂಚಾರ ಮಾಡ್ಲಿಕ್ಕೆ ಅವಕಾಶವನ್ನು ನೀಡಬೇಕಾಗುತ್ತೆ. ಜೊತೆಗೆ ಇರಾನ್ ಅಮೆರಿಕದ ಮುಂದೆ 15 ಬೇಡಿಕೆಗಳನ್ನು ಇಟ್ಟಿದೆ. ಅವುಗಳಲ್ಲಿ 10 ಬೇಡಿಕೆಗಳ ಬಗ್ಗೆ ಅಮೆರಿಕ ಮತ್ತು ಇರಾನ್ ಚರ್ಚೆಯನ್ನ ಈಗ ಮುಂದಿನ 2 ವಾರಗಳಲ್ಲಿ ನಡೆಸಿ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈಗ ಇರಾನ್ ತಾತ್ಕಾಲಿಕ ಕದನ ವಿರಾಮಕ್ಕೆ ಒಪ್ತಾ ಇರಲಿಲ್ಲ, ಒಂದು ಶಾಶ್ವತ ಕದನ ವಿರಾಮ ಬೇಕು ಅಂತ ಹೇಳಿ ಅಮೆರಿಕದ ಮುಂದೆ ಬೇಡಿಕೆ ಇಟ್ಟಿತ್ತು. ಇನ್ನು ಮುಂದೆ ಯಾವತ್ತೂ ಕೂಡ ಇರಾನ್ನ ಮೇಲೆ ದಾಳಿಯನ್ನ ನಡೆಸೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ ಬೇಕು ನಮ್ಗೆ. ಜೊತೆಗೆ ನಮ್ಗೆ ನ್ಯೂಕ್ಲಿಯರ್ ಅಸ್ತ್ರವನ್ನು ಹೊಂದಲಿಕ್ಕೂ ಕೂಡ ಅವಕಾಶ ಬೇಕು. ಜೊತೆಗೆ ಹೊರ್ಮುಜ್ ಜಲಸಂಧಿಯ ಮೇಲೆ ಇರಾನ್ಗೆ ಹೆಚ್ಚಿನ ಅಧಿಕಾರಗಳಿರಬೇಕು ಮತ್ತು ಹೊರ್ಮುಜ್ ಜಲಸಂಧಿಯಲ್ಲಿ ಸಂಚರಿಸತಕ್ಕಂಥ ಹಡಗುಗಳ ಮೇಲೆ ಟೋಲನ್ನು ವಿಧಿಸುವಂತ ಅಧಿಕಾರ ಕೂಡ ಇರಾನ್ಗೆ ಇರಬೇಕು. ಜೊತೆಗೆ ಈ ಕದನ ವಿರಾಮ ಅನ್ನೋದು ಕೇವಲ ಇರಾನ್ನ ಗಡಿ ಒಳಗಡೆ ಮಾತ್ರ ಸೀಮಿತ ಆಗಬಾರ್ದು. ಜೊತೆಗೆ ಇರಾನ್ನ ಮಿತ್ರ ರಾಷ್ಟ್ರಗಳಾದಂತಹ ಯಮನ್, ಲೆಬನಾನು ಆ ಒಂದು ದೇಶಗಳ ಮೇಲೂ ಕೂಡ ಯಾವುದೇ ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ನಡೆಸಬಾರದು ಅನ್ನುವ ಒಂದು ಬೇಡಿಕೆಯನ್ನು ಕೂಡ ಇರಾನ್ ಇಟ್ಟಿತ್ತು. ಹೀಗಾಗಿ ಈ ಎಲ್ಲಾ ಬೇಡಿಕೆಗಳ ಬಗ್ಗೆ ಈಗ ಮುಂದೆ 2 ವಾರಗಳಲ್ಲಿ ಇರಾನ್ ಮತ್ತು ಅಮೆರಿಕದ ಮಧ್ಯೆ, ಇಸ್ರೇಲ್ನ ಮಧ್ಯೆ ಮಾತುಕತೆಗಳು ನಡೀತವೆ. ಈಗ ಇದೊಂದು ತಾತ್ಕಾಲಿಕ ಕದನ ವಿರಾಮವೇ ಆಗಿದೆ. 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಆಗಿರೋದು. ಆದ್ರೆ ಇದು ಶಾಶ್ವತ ಕದನ ವಿರಾಮ ಆಗುವಂತ ನಿಟ್ಟಿನಲ್ಲಿ ಈಗ ಮಾತುಕತೆಗಳನ್ನ ನಡೆಸಬೇಕಾಗುತ್ತೆ. ಆದ್ರೀಗ ಇದು ಅಮೆರಿಕದಿಂದ ಘೋಷಣೆ ಆಗಿರತಕ್ಕಂತಹ ಕದನ ವಿರಾಮ. ಆದ್ರೆ ಇದಕ್ಕೆ ಇರಾನ್ ಕೂಡ ಒಪ್ಕೊಳ್ಳುತ್ತಾ ಹೇಗೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಈ ಒಂದು ತಾತ್ಕಾಲಿಕ ಕದನ ವಿರಾಮಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿ ಇರಾನ್ ಏನಾದ್ರೂ ಮತ್ತೇನೆ ಅಮೆರಿಕದ ಮಿತ್ರ ರಾಷ್ಟ್ರಗಳಾದಂತಹ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ನಡೆಸಬಹುದು, ಇಲ್ವೇ ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಬಹುದು. ಹಾಗಾಗಿ ಈ ಒಂದು ತಾತ್ಕಾಲಿಕ ಕದನ ವಿರಾಮಕ್ಕೆ ಇರಾನ್ನ ಪ್ರತಿಕ್ರಿಯೆ ಏನು ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಈಗ ಒಂದು ಕದನ ವಿರಾಮ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಅಮೆರಿಕದ ಮೇಲೂ ಕೂಡ ಒತ್ತಡ ಇತ್ತು, ಇರಾನ್ನ ಮೇಲೂ ಕೂಡ ಒತ್ತಡ ಇತ್ತು. ಯಾಕೆಂತಂದ್ರೆ ಈ ಯುದ್ಧದಿಂದಾಗಿ ಜಾಗತಿಕ ಆರ್ಥಿಕತೆಗೆ ಹೊಡೆತ ಬೀಳ್ತಕ್ಕಂತಹ ಭೀತಿ ಎಲ್ಲಾ ದೇಶಗಳನ್ನು ಕೂಡ ಕಾಡ್ತಾ ಇದೆ. ಈಗಾಗಲೇ ಜಾಗತಿಕ ಆರ್ಥಿಕತೆ ಕೂಡ ದೊಡ್ಡ ಹೊಡೆತವೇ ಬಿದ್ದಿದೆ. ಯಾಕೆಂದ್ರೆ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದೆ, ಜೊತೆಗೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಉಂಟಾಗಿದೆ ಮತ್ತು ಪ್ರಮುಖ ದೇಶಗಳಿಗೆ ಒಂದು ಕಚ್ಚಾ ವಸ್ತುಗಳ ಕೊರತೆಯಾಗಿ ಉತ್ಪಾದನೆ ಕೂಡ ಕುಸಿತ ಆಗ್ತಕ್ಕಂಥ ಭೀತಿ ಕಾಡ್ತಾ ಇದೆ ಮತ್ತು ಎಲ್ಲಾ ದೇಶಗಳ GDP ಕೂಡ ಕುಸಿತದ ಭೀತಿ ಕೂಡ ಕಾಡ್ತಾ ಇದೆ. ಹೀಗಾಗಿ ಒಂದು ಕದನ ವಿರಾಮ ಘೋಷಣೆ ಮಾಡಬೇಕು ಮತ್ತು ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲಾ ದೇಶಗಳು ಕೂಡ ಅಮೆರಿಕ, ಇಸ್ರೇಲ್, ಇರಾನ್ ಈ ದೇಶಗಳ ಮೇಲೆ ಒತ್ತಡವನ್ನು ಕೂಡ ಹೇರಿದ್ವು. ಜೊತೆಗೆ ಅಮೆರಿಕದ ಮೇಲೆ ಕೂಡ ಹೆಚ್ಚಿನ ಒತ್ತಡ ಇತ್ತು. ಈ ಕಾರಣಕ್ಕಾಗಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಒಂದು ತಾತ್ಕಾಲಿಕ ಕದನ ವಿರಾಮವನ್ನು 15 ದಿನಗಳ ಮಟ್ಟಿಗೆ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಇರಾನ್ ಒಪ್ಕೊಂಡಿದೆಯಾ ಹೇಗೆ ಅನ್ನೋದನ್ನು ಕೂಡ ಈಗ ನೋಡ್ಬೇಕಾಗುತ್ತೆ. ಇರಾನ್ ತಾತ್ಕಾಲಿಕ ಕದನ ವಿರಾಮಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ನಮ್ಗೆ ಶಾಶ್ವತ ಕದನ ವಿರಾಮ ಬೇಕು ಅಂತಾನೆ ಬಿಗಿಪಟ್ಟನ್ನ ಹಿಡಿದಿತ್ತು. ಹಾಗಾಗಿ ಆ ಒಂದು ಬಿಗಿಪಟ್ಟನ್ನ ಸಡಿಲಿಸಿದೆಯಾ ಇಲ್ವಾ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಒಂದು ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಆಗದೆ ಇದ್ರೆ ಅಮೆರಿಕ ಇನ್ನೂ ತೀವ್ರವಾದಂತಹ ದಾಳಿಯನ್ನ ಇರಾನ್ನ ಮೇಲೆ ನಡೆಸಬೇಕಾಗಿತ್ತು. ನಿನ್ನೆಯಿಂದಲೇ ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ಕೂಡ ಇರಾನ್ನ ಮೇಲೆ ದಾಳಿಯನ್ನ ಆರಂಭಿಸಿದ್ವು. ಕರ್ಗ್ ಐಲ್ಯಾಂಡ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ವು. ಜೊತೆಗೆ ಕೆಲವೊಂದು ಬ್ರಿಡ್ಜ್ ಗಳನ್ನು ಕೂಡ ಡ್ಯಾಮೇಜ್ ಮಾಡಿದ್ವು. ಹಾಗಾಗಿ ಒಂದು ಏರ್ ಸ್ಟ್ರೈಕ್ ಮತ್ತು ದಾಳಿಗಳು ತೀವ್ರ ಸ್ವರೂಪವನ್ನ ಪಡ್ಕೊಳ್ಬಹುದು ಅನ್ನೋ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಈಗ ತಾತ್ಕಾಲಿಕ ಕದನ ವಿರಾಮವನ್ನ ಅಮೆರಿಕವೇ ಘೋಷಣೆ ಮಾಡಿದೆ. ಈಗ ಮುಂದೆ ಇರಾನ್ನ ಪ್ರತಿಕ್ರಿಯೆ ಏನು ಅನ್ನತಕ್ಕಂತಹ ಕುತೂಹಲ ಕೂಡ ಉಂಟಾಗಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಈ ಒಂದು ಕದನ ವಿರಾಮ ಏನಿದೆ ಇದು ಅಮೆರಿಕ ಕಡೆಯಿಂದ ಘೋಷಣೆ ಆಗಿರುವಂಥದ್ದು. ಯಾವ ರೀತಿಯಾಗಿ 10 ದಿನ ಕದನ ವಿರಾಮವನ್ನು ತಾತ್ಕಾಲಿಕವಾಗಿ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು ಈ ಹಿಂದೆ, ಇದು ಕೂಡ ಅದೇ ಥರದ ಒಂದು ಕದನ ವಿರಾಮನ ಅಥವಾ ಎರಡೂ ಕಡೆಯಿಂದ ಒಪ್ಪಿಗೆ ಸಿಗುತ್ತಾ ಈ ಒಂದು ಕದನ ವಿರಾಮಕ್ಕೆ ಕಾದು ನೋಡಬೇಕು. ಬಟ್ ಈಗ ಸದ್ಯಕ್ಕೆ ಅಮೆರಿಕ ಹೇಳ್ತಿರುವಂಥ ಮಾತೇನು, ಇರಾನ್ ಯಾವ 15 ಕಂಡೀಷನ್ಗಳನ್ನು ಪ್ರಪೋಸ್ ಮಾಡಿತ್ತೋ ಈ ವಾರ್ ನಿಲ್ಲಬೇಕು ಅಂತಂದರೆ, ಈ ಯುದ್ಧ ಕೊನೆಯಾಗಬೇಕು ಅಂತಂದರೆ ಈ 15 ಪಾಯಿಂಟ್ಗಳನ್ನು ಅಮೆರಿಕ ಒಪ್ಕೊಳ್ಬೇಕು ಅನ್ನುವಂಥ ಒಂದು ಕಂಡೀಷನ್ ಏನು ಹಾಕಿತ್ತು, ಆ 15 ಕಂಡೀಷನ್ಗಳಲ್ಲಿ 10 ಕಂಡೀಷನ್ಗಳನ್ನು ನಾವು ಚರ್ಚೆ ಮಾಡಲಿಕ್ಕೆ ಸಿದ್ಧ ಅನ್ನುವಂಥ ಮಾತನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಅಂದರೆ ಬಹುಪಾಲು ಕಂಡೀಷನ್ಗಳನ್ನು ಒಪ್ಕೊಂಡಿದ್ದೀವಿ, ಚರ್ಚೆಗೆ ಸಿದ್ಧ ಅನ್ನುವಂಥದ್ದು. ಬಟ್ ಆ ಕಡೆಯಿಂದ ಪ್ರತಿಕ್ರಿಯೆ ಏನಿರುತ್ತೆ, ಇರಾನ್ ಯಾವ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಈ ಕದನ ವಿರಾಮಕ್ಕೆ ಇರಾನ್ ಕೂಡ ಒಪ್ಪಿಗೆಯನ್ನು ಸೂಚಿಸುತ್ತಾ? ಯಾಕಂದರೆ ಕಳೆದ ಬಾರಿ ಅಮೆರಿಕ ಅಧ್ಯಕ್ಷರು ಈ ಕದನ ವಿರಾಮವನ್ನು ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಇರಾನ್ ತನ್ನ ದಾಳಿಯನ್ನು ಗಲ್ಫ್ ರಾಷ್ಟ್ರಗಳ ಮೇಲೆ ಮುಂದುವರಿಸಿತ್ತು. ಆದರೆ ಈ ಬಾರಿ ಕೂಡ ಅದೇ ಥರ ಆಗುತ್ತಾ ಕಾದು ನೋಡಬೇಕು. ಬಟ್ ಈಗ ಸದ್ಯಕ್ಕೆ 2 ವಾರಗಳ ತಾತ್ಕಾಲಿಕ ಕದನ ವಿರಾಮವನ್ನು ಅಮೆರಿಕಾದ ಕಡೆಯಿಂದ ಈಗ ಘೋಷಣೆ ಮಾಡಲಾಗಿದೆ. ಆ ಕಡೆಯಿಂದ ಕೂಡ ಅದೇ ಥರದ ಒಂದು ರಿಯಾಕ್ಷನ್ ರೆಸಿಪ್ರೊಕೇಟ್ ಆಗುತ್ತಾ, ಆ ಕಡೆ ಕೂಡ ಅದೇ ಥರದ ಒಂದು ಪ್ರತಿಕ್ರಿಯೆ ಬರುತ್ತಾ ಕಾದು ನೋಡಬೇಕು. ಬಟ್ ಈಗ ಸದ್ಯಕ್ಕೆ ಬಹು ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಡೆಡ್ಲೈನನ್ನು ಕೊಟ್ಟಿದ್ದರು. ಅಲ್ಲಿನ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆ, ಅಂದರೆ ನಮ್ಮ ಕಾಲಮಾನದ ಪ್ರಕಾರ ಬೆಳಗಿನ ಜಾವ 5:15. ಹೀಗಾಗಿ ಸುಮಾರು 3/4 ಗಂಟೆ ಆಗ್ತಾ ಇದೆ.
ಸೊ ಆ ಡೆಡ್ಲೈನ್ ಕ್ರಾಸ್ ಆದಂತಹ ಸಂದರ್ಭದಲ್ಲೇ ಅಮೆರಿಕ ಈ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ನೀವು ಗಮನಿಸ್ತಾ ಇದ್ದೀರಿ, ಒಂದು ಅಧಿಕೃತ ಸ್ಟೇಟ್ಮೆಂಟನ್ನು ವೈಟ್ ಹೌಸ್ನಿಂದ ಬಿಡುಗಡೆ ಆಗಿರುವಂಥ ಒಂದು ಸ್ಟೇಟ್ಮೆಂಟ್. ಸೊ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈಗ 2 ವಾರಗಳ ಕಾಲ ತಾತ್ಕಾಲಿಕ ಕದನ ವಿರಾಮಕ್ಕೆ ಕೊಂಡೊಯ್ಯುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆದರೆ ಅದೇ ಥರದ ಒಂದು ರಿಯಾಕ್ಷನ್ ಅಥವಾ ಅದೇ ಥರದ ಒಂದು ಒಪ್ಪಿಗೆ, ನಾವು ಕೂಡ ರೆಡಿ ಇದ್ದೀವಿ ಕದನ ವಿರಾಮಕ್ಕೆ ಅಂತ ಹೇಳಿ, ಆ ಒಂದು ಕದನ ವಿರಾಮವನ್ನು ಇರಾನ್ ಕೂಡ ಒಪ್ಕೊಳ್ಳುತ್ತಾ ಕಾದು ನೋಡಬೇಕು. ಯಾಕಂದರೆ ಇರಾನ್ ಬಯಸ್ತಾ ಇರುವಂಥದ್ದು ಶಾಶ್ವತ ಕದನ ವಿರಾಮ. ಯಾವುದೇ ಥರದ ದಾಳಿ ಅಮೆರಿಕ ಕಡೆಯಿಂದ ಇರಾನ್ ಮೇಲೆ ಆಗಬಾರ್ದು. ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಇದಕ್ಕೆ ಒಪ್ತೀರಿ ಅಂತಾದರೆ ನಾವು ಈ ಯುದ್ಧವನ್ನು ನಿಲ್ಲಿಸ್ತೀವಿ. ಯಾಕಂದರೆ ಇರಾನ್ಗೆ ಈ ಯುದ್ಧದಿಂದ ಕಳ್ಕೊಳ್ಬೇಕಾಗಿರುವಂಥದ್ದು ಏನೂ ಇಲ್ಲ. ಈ ಯುದ್ಧವನ್ನು ಜಸ್ಟ್ ಫೇಸ್ ಮಾಡಿದ್ರೆ ಸಾಕು. ಆದರೆ ಅಮೆರಿಕಾಗೆ ಆಗ್ತಿರುವಂಥದ್ದು ಬಹು ದೊಡ್ಡ ಲಾಸ್, ದೊಡ್ಡ ಪೆಟ್ಟನ್ನು ಅಮೆರಿಕ ತಿಂತಾ ಇದೆ. ಅದು ರಕ್ಷಣಾ ವಿಷಯದಲ್ಲಾಗಿರ್ಬೋದು, ರಾಜತಾಂತ್ರಿಕ ವಿಷಯದಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಾಗಿದ್ರೂ ಕೂಡ ದೊಡ್ಡ ಪೆಟ್ಟು ಬೀಳ್ತಿರುವಂಥದ್ದೇ ಅಮೆರಿಕಾಗೆ. ಸೊ ಹೀಗಾಗಿ ಈ ಒಂದು ಕದನ ವಿರಾಮವನ್ನು ಇರಾನ್ ಕೂಡ ಒಪ್ಪಿಗೆ ಸೂಚಿಸುತ್ತಾ, ಒಪ್ಕೊಳ್ಳುತ್ತಾ ಕಾದು ನೋಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.